ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಕೂಡ ಅನ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿರ್ಬೇಕಂತಲೂ ಕೂಡ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನಿ ಸೇವಿಂಗ್ನ ಯಾವ ರೀತಿ ಮಾಡ್ಬೋದು ಅಂತ ಕೆಲವೊಂದಷ್ಟು ನಾನು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನಾನು ತುಂಬ ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಇದು ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಬೇಕಾದರೂ ಈ ಮನಿ ಸೇವಿಂಗ್ನ ಮಾಡ್ಬೋದು. ಒಂದು ಚಿಕ್ಕ ಮಕ್ಕಳಿಂದನೂ ಕೂಡ ಈ ಮನಿ ಸೇವಿಂಗ್ನ ಮಾಡ್ಬೋದು. ಫಸ್ಟ್ ನಮ್ಮ ಮೈಂಡಲ್ಲಿ ಇರಬೇಕಾಗಿರೋವಂಥದ್ದು ಏನಂತಂದರೆ ಮನಿ ಸೇವಿಂಗ್. ಆಯಿತಾ? ಮನಿ ಸೇವಿಂಗ್ ಮಾಡ್ತೀವಿ ಅಂತಂದೇಳಿ ನಮ್ಮ ಮೈಂಡಲ್ಲಿ ಇರಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮನಿ ಸೇವಿಂಗ್ ಅನ್ನೋದನ್ನ ಮಾಡೋದಕ್ಕಾಗಲ್ಲ. ಸೊ ಈ ಮನಿ ಸೇವಿಂಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಕೇವಲ 5 ರೂಪೀಸಿಂದ ನಾನಿಲ್ಲಿ ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಯಿತಾ? 5 ರೂಪಾಯಿಂದ ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ 5 ರೂಪಾಯಿ ಮನಿ ಸೇವಿಂಗ್ ನಿಮ್ಮೆಲ್ರಿಗೂ ಕೂಡ ಯೂಸ್ ಆಗುತ್ತೆ. ನಾವು ಎಲ್ಲಿ ಈ 5 ರೂಪಾಯಿ ಕೆಲವೊಂದ್ಸಲ ಏನು ಅನ್ಕೊಳ್ತಾ ಇದ್ದೀವಿ ಅಂದರೆ ಏನು ಯೂಸ್ ಆಗಲ್ಲ, ಬೇಡ ಬಿಡು ಅಂತಂದು ಹೇಳ್ಬಿಟ್ಟು ಎಲ್ಲೋ ಎತ್ತಿಡ್ತೀವಿ. ಬಟ್ ಇದನ್ನು ಒಂದು ಕಡೆ ಎತ್ತಿಡ್ತಾ ಹೋಗಿ ನಿಮ್ಗೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನಮಗೆ ಇಲ್ಲಿ ಒಂದು ಕ್ಯಾಲೆಂಡರ್ ಬೇಕಾಗುತ್ತೆ. ಇಲ್ಲ ಅಂತಂದರೆ ಈ ಥರ ಏನಾದರೂ ಒಂದು ಶೀಟ್ಸು ಅಥವಾ ಒಂದು ಬುಕ್ನ ನೀವು ಇಟ್ಕೊಳ್ಳಿ. ಆಯಿತಾ? ನೀವು ಎಲ್ಲದನ್ನು ಕೂಡ ನೀವು ಪ್ರತಿಯೊಂದನ್ನು ಕೂಡ ನೋಟ್ ಮಾಡ್ತಾ ಹೋದ್ರೇ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗೋದು. ಫಸ್ಟು ನಾನಿಲ್ಲಿ ಡೇ 1 ನಾನು ಸ್ಟಾರ್ಟ್ ಮಾಡ್ತೀನಿ. ಆಯಿತಾ? ನಮಗೆ 1 ಮಂತ್ಗೆ ಎಷ್ಟಿರುತ್ತೆ ಡೇಸ್ ಅಂದರೆ 30 ಡೇಸ್ನ ನಾನಿಲ್ಲಿ ತೊಗೊತಾ ಇದ್ದೀನಿ. ಆಯಿತಾ? ಡೇ 1 ನಾನು 5 ರೂಪೀಸ್ ಹಾಕ್ತೀನಿ. ಹಾಗೆಯೇ ಡೇ 2 10 ರೂಪೀಸು, ಡೇ 3 15, ಅಂದರೆ 3ನೇ ದಿನ 15 ರೂಪಾಯಿ, 4ನೇ ದಿನ 20, 5ನೇ ದಿನ 25, 6ನೇ ದಿನ 30 ರೂಪಾಯಿ. ಸೊ ನಾನು 6 ದಿನ ಮಾತ್ರ ನಾನು ಸೇವಿಂಗ್ಸ್ನ ಮಾಡ್ತೀನಿ. ವಾರಕ್ಕೆ 7 ದಿನ ಬರುತ್ತೆ. ಬಟ್ ನಾನು 1 ದಿನ ನಾನಿಲ್ಲಿ ಲೀವ್ ಕೊಡಲ್ಲ. ಓಕೆನಾ? ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಏನು ಮಾಡ್ತೀನಿ ಅಂತಂದೇಳಿ. ಜಸ್ಟ್ 6 ದಿನ ನಾನು ಈ ಒಂದು ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಆಯಿತಾ? ಈ 6 ದಿನ ಕಂಟಿನ್ಯೂ ಆದಮೇಲೆ ಇದಕ್ಕೆ ನಮಗೆ ಟೋಟಲ್ ಆಗಿ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 105 ರೂಪಾಯಿ ಇಲ್ಲಿ ನಮಗೆ ಅಮೌಂಟು ಅಂದರೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ಸಿಗುವಂಥ ಅಮೌಂಟು. ಹಾಗೆಯೇ ನಮಗೆ 1 ಮಂತ್ಗೆ 30 ಡೇಸ್ ಬರುತ್ತಲ್ಲ, ಅಂದರೆ 1 ತಿಂಗಳಿಗೆ 30 ದಿನ. ಸೊ ನಾವು ಇನ್ನೂ ಕಂಟಿನ್ಯೂ ಮಾಡಬೇಕಲ್ವಾ? ಹಾಗೆಯೇ ಕಂಟಿನ್ಯೂ ಮಾಡೋದಾದರೆ 7ನೇ ದಿನ ನಾವು 30 ರೂಪಾಯಿ ಹಾಕಿವಲ್ಲ, ಅಂದರೆ 30 ರೂಪಾಯಿ ಹಾಕಿದ್ದೀವಲ್ಲ, 30 ರೂಪಾಯಿನ ನಾವು ಕಂಟಿನ್ಯೂ ಮಾಡಲ್ಲ. ಇಲ್ಲಿ ಮತ್ತೆ ನಾವು 5 ರೂಪಾಯಿಂದನೇ ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡ್ಕೋತೀವಿ. 7ನೇ ದಿನ 5 ರೂಪಾಯಿ, 8ನೇ ದಿನ 10, ಹೀಗೆ ನೀವು ಏನು ಫಸ್ಟ್ನೇ ವೀಕಲ್ಲಿ ನೀವು ಅಂದರೆ 6 ದಿನ ನೀವು ಏನು ಮಾಡಿದ್ರೋ ಅದನ್ನೇ ಇಲ್ಲಿ ಪ್ರೊಸೀಜರನ್ನು ನೀವು ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ. ಆಯಿತಾ? ಇಲ್ಲಿ ಎಲ್ಲೂ ಕೂಡ ನೀವು ಅಮೌಂಟನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀವಿ ಅನ್ನೋ ಇದೂ ಇರೋದಿಲ್ಲ. ಆಮೇಲೆ ಈಸಿಯಾಗಿ ಕೂಡ ಯಾರು ಬೇಕಾದರೂ ಮಾಡ್ಕೋಬೋದು. ಸ್ಕೂಲಿಗೆ ಹೋಗುವಂಥ ಮಕ್ಕಳು ಸಹ ನೀವು ಈ ಸೇವಿಂಗ್ನ ಮಾಡ್ಕೋಬೋದು. ಅಷ್ಟು ಈಸಿ. ಯಾಕಂತಂದರೆ 5 ರೂಪಾಯಿಂದ 30 ರೂಪಾಯಿವರೆಗೂ ಹಾಕೋದಕ್ಕೆ ನಿಮ್ಗೆ ಎಲ್ಲೂ ಕೂಡ ಪ್ರಾಬ್ಲಮ್ಸ್ ಆಗೋದಿಲ್ಲ. ಇನ್ನೂ ಜಾಸ್ತಿ ಮಾಡ್ತಾ ಹೋದಾಗ ಪ್ರಾಬ್ಲಮ್ಸ್ ಆಗುತ್ತೆ. ಹೇಗಪ್ಪ ಸೇವಿಂಗ್ಸ್ನ ಮಾಡೋದಂತ ಕೇಳ್ತೀರಾ. ಆದರೆ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಎಲ್ಲೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಆರಾಮಾಗಿ ಯಾರು ಬೇಕಾದ್ರೂ ಸೇವಿಂಗ್ಸ್ನ ಮಾಡ್ಕೋಬೋದು. ಇದೇ ರೀತಿ ನೀವು ಕಂಟಿನ್ಯೂ ಆಗಿ 30 ದಿನದವರೆಗೂ ನೀವು ಇದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. 13, 14, 15, 16, 17, 18. ಆಯಿತಾ? ಇಲ್ಲಿ ಏನಂದರೆ 6 ದಿನ ನಾನಿಲ್ಲಿ ಕೌಂಟಿಂಗ್ ತೊಗೊತೀನಿ. ಆಯಿತಾ? ಸೊ ನೀವು ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. 6 ದಿನದವರೆಗೂ ನೀವು ಅಮೌಂಟನ್ನು ಮತ್ತೆ ಇವಾಗ 30 ಡೇಸ್ ಆಯಿತು, 7ನೇ ದಿನ 30 ರೂಪೀಸ್ ಆಯಿತು, ಮತ್ತು 6ನೇ ದಿನಕ್ಕೆ 30 ರೂಪಾಯಿ ಆಯಿತು, 7ನೇ ದಿನ ಮತ್ತೆ 35 ಆಗಬೇಕಾಗುತ್ತೆ. ಸೊ ನಿಮಗೆ ಆ ಥರ ಬೇಡ, ಕಂಟಿನ್ಯೂ ಆಗಿ ನಾವು ಇಷ್ಟನ್ನೇ ಮಾಡ್ಕೋತೀವಿ ಅಂದರೆ ನೀವು ಈ ಥರನೇ ಮಾಡ್ಕೊಳ್ಳಿ. ಯಾಕಂದರೆ ಇದು ಈಸಿ ಮೆಥಡು, ಯಾರು ಬೇಕಾದರೂ ಮಾಡ್ಕೋಬೋದು. ಕೆಲವೊಂದು ಸಲ ನಾನು ತೋರಿಸೋವಂಥದ್ದು ಕೆಲವೊಬ್ಬರಿಗೆ ಜಾಸ್ತಿ ಇದು ಅನಿಸುತ್ತೆ. ಹಾಗಾಗಿ ಈ ಥರ ಒಂದನ್ನ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇದು ಈಸಿ ಮೆಥಡು, ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ಮತ್ತೆ ಹೊಸದಾಗಿ ಚಾನಲ್ನ ನೋಡಿ. ಆಯಿತಾ? ಹೊಸದಾಗಿ ವಿಡಿಯೋಸ್ನ ನೋಡಿ. ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ಥರ ನಾನಿಲ್ಲಿ ಕೌಂಟ್ ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ಈ ಥರ ವಿಡಿಯೋ ಮಾಡಿದಾಗ ಕೌಂಟಿಂಗ್ ಯಾವ ಥರ ಮಾಡಿದ್ರಿ ಅಂತ ಕೂಡ ನೀವು ತುಂಬ ಜನ ಕೇಳ್ತೀರಾ. ನಾನು ಕ್ಲಿಯರಾಗಿ ಹೇಳಿದ್ರು ಕೂಡ ಇಲ್ಲ ಇದು ರಾಂಗ್ ಇದೆ ಅಂತಂದು ಹೇಳ್ತೀರಾ. ಅದಕ್ಕೋಸ್ಕರ ನಾನು ಪದೇ ನಿಮ್ಗೆ ಹೇಳ್ತಾ ಇರೋವಂಥದ್ದು. ಆಯಿತಾ? ನೀವು ಈ ಥರ ಒಂದು ಬುಕ್ ಆದರೂ ಅಥವಾ ಏನಾದರೂ ಒಂದು ಶೀಟ್ ಆದರೂ ನೀವು ಕ್ಯಾರಿ ಮಾಡೋದ್ರಿಂದ ನಿಮಗೆ ಒಂದು ಲೆಕ್ಕ ಸಿಗುತ್ತೆ. 1 ಇಯರ್ವರೆಗೂ ನೀವು ಮಾಡಿ. ಆಯಿತಾ? ಯಾವುದೇ ಒಂದು ನಾವು ಇದನ್ನ ಹಾಕ್ತೀವಂದರೆ, ಅಂದರೆ ಮನಿ ಸೇವಿಂಗ್ಸ್ನ ಮಾಡ್ತೀವಂದರೆ ಲಾಂಗ್ ಪ್ರೋಸೆಸ್ ಇದ್ದರೆ ನಿಮಗೆ ಅಮೌಂಟ್ ಅನ್ನೋದು ಸ್ವಲ್ಪ ಜಾಸ್ತಿ ಸಿಗುತ್ತೆ.
ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಅಂದ್ರೂ 1 ಇಯರ್ವರೆಗೂ ನೀವು ಈ ಅಮೌಂಟನ್ನು ಸೇವ್ ಮಾಡ್ತಾ ಹೋಗಿ. ಚಿಕ್ಕ ಮಕ್ಕಳಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ. ಯಾಕಂತಂದರೆ ಚಿಕ್ಕ ಮಕ್ಕಳಿಗೆ ನೀವು ಹೇಳಿದರೆ ಈ ಚಿಕ್ಕ ಅಮೌಂಟಿಂದನೇ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿ ಅವರೇ ಸೇವಿಂಗ್ಸ್ನ ಮಾಡ್ತಾ ಹೋಗ್ತಾರೆ. 1 ಇಯರ್ವರೆಗೂ ಮಾಡು, ಅದ್ರ ಮೇಲೆ ನೀವು ಏನು ಬೇಕಾದ್ರೂ ನೀವು ತೊಗೋಬೋದು ಅಂತಂದಾಗ ಅವರೇ ಆರಾಮ್ಸೆ ಮಾಡ್ತಾರೆ, ಆಯಿತಾ. ಸೊ ನಾನಿಲ್ಲಿ 30 ದಿನದವರೆಗೂ ಕೂಡ ಬರೆದಿಟ್ಕೊಂಡಿದ್ದೀನಿ. 30 ದಿನಕ್ಕೂ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಪ್ರತಿ 6 ದಿನಕ್ಕೊಂದ್ಸಲ ನಾವು ಇದನ್ನ ಮತ್ತೆ ಕ್ಯಾಲ್ಕುಲೇಷನ್ನ ಚೇಂಜ್ ಮಾಡ್ಕೋತೀವಿ, ಆಯಿತಾ. ಅಂದರೆ 30 ರೂಪಾಯಿವರೆಗೂ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ 6 ದಿನ ಆದಮೇಲೆ ಮತ್ತೆ 5 ರೂಪಾಯಿನ ಸ್ಟಾರ್ಟ್ ಮಾಡ್ತೀವಿ. 6ನೇ ದಿನಕ್ಕೆ 30 ರೂಪಾಯಿ ಕ್ಲೋಸ್ ಮಾಡ್ತೀವಿ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಆ ಥರ 5 ರೂಪಾಯಿಂದ ಸ್ಟಾರ್ಟ್ ಮಾಡೋದು 30 ರೂಪಾಯಿಗೆ ಎಂಡ್ ಮಾಡೋದು. ಈ ಥರ 30 ದಿನನೂ ಕೂಡ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ನಮಗಿಲ್ಲಿ ಟೋಟಲ್ ಸಿಗುವಂಥದ್ದು ಅಂದರೆ ನಾನಿಲ್ಲಿ 5 ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ 30 ಡೇಸ್ನ. 5 × 6 ಡೇಸ್, ಆಯಿತಾ. ಅಂದರೆ ನಮಗೆ 30 ಡೇಸ್ ಅಂದರೆ 30 ದಿನ ಒಂದು ತಿಂಗಳಿಗೆ ಅಲ್ವಾ. ಸೊ 30 ದಿನ ಆದಮೇಲೆ ನಮಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. 525 ರೂಪಾಯಿ ಇಲ್ಲಿ ನಿಮಗೆ 1 ಮಂತ್ಗೆ ಸಿಗುತ್ತೆ, ಆಯಿತಾ. ಇದು 1 ಮಂತ್ಗೆ ಸಿಗುವಂಥ ಅಮೌಂಟು ನಿಮಗೆ 525. ಅದೇ ನೀವು 1 ಇಯರ್ಗೆ ಈ ಅಮೌಂಟನ್ನು ಕಂಟಿನ್ಯೂ ಆಗಿ ಆಗ್ತಾ ಹೋದ್ರಿ ಅಂತ ಅಂದರೆ 525 ಇಂಟು 1 ವರ್ಷಕ್ಕೆ ನಮಗೆ 12 ತಿಂಗಳು, ಆಯಿತಾ. 525 ಇಂಟು 12 6300 ರೂಪಾಯಿ ನಿಮ್ಗೆ ಇಲ್ಲಿ ಸೇವ್ ಆಗ್ತಾ ಹೋಯ್ತು ನೋಡಿ. ನಾವು ಜಸ್ಟ್ 5 ರೂಪಾಯಿ ಅಂತ ಅಂದ್ಕೊಂಡ್ವಿ, ಆದರೆ ಈ 5 ರೂಪಾಯಿ ನಮಗೆ ಯಾವ ಥರ ಅಮೌಂಟನ್ನು ಆ್ಯಡ್ ಮಾಡಿಕೊಡ್ತು. ಸೊ ಈ ಅಮೌಂಟನ್ನು ನೀವು ಚಿಕ್ಕವರು ಕೂಡ ನೀವು ಆರಾಮ್ಸೆ ಮಾಡ್ಬೋದು. ಸೊ ಇದು ಫಸ್ಟ್ ಮೆಥಡು. ಇನ್ನು ಸೆಕೆಂಡ್ ಮೆಥಡಲ್ಲಿ ನಿಮಗೆ ಇನ್ನೊಂದು ಥರ ಮೆಥಡ್ನ ತೋರಿಸ್ತೀನಿ. ಸೊ ಇದು ಕೂಡ ಈಸಿನೇ, ಆಯಿತಾ. ಇಲ್ಲೂ ಕೂಡ ನಾವು ಡೇ 1ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಡೇ 1 5 ರೂಪೀಸ್, ಡೇ 2 10, ಡೇ 3 15. ಸೊ ಈ ಥರ ಅಮೌಂಟನ್ನ ಜಾಸ್ತಿ ಮಾಡ್ತಾ ಹೋಗಬೇಕು ಇಲ್ಲಿ, ಆಯಿತಾ. ಎಲ್ಲೂ ಕೂಡ ನಾವು ಸ್ಟಾಪ್ ಮಾಡೋ ಹಂಗಿಲ್ಲ. ಇಲ್ಲಿ ನೀವು ಅಮೌಂಟನ್ನು ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಅದು ಎಲ್ಲಿವರೆಗೂ ಅಂತಲೂ ಕೂಡ ಹೇಳ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಇಲ್ಲಿ ಪಾಯಿಂಟ್ ಹೋಗುತ್ತೆ, ಆವಾಗ ನಿಮ್ಗೆ ಅರ್ಥ ಆಗೋದಿಲ್ಲ. ಮತ್ತೆ ಪದೇ ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ, ಏನು ಸಿಸ್ಟರ್ ಇದು ನೀವು ರಾಂಗ್ ಮಾಡಿದ್ದೀರಾ ಅಂತ ಹೇಳ್ತಿರ್ತೀರ. ನಾನು ಎಲ್ಲೂ ರಾಂಗ್ ಮಾಡಿರಲ್ಲ. ಒಂದ್ಸಲ ನಾನು ಅದನ್ನ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕಂದರೆ ಇದು ಅಮೌಂಟಿನ ವಿಷಯ. ಸೊ ನೀವು ನನ್ನ ಮೇಲೆ ಟ್ರಸ್ಟ್ ಮಾಡಿ ಇದನ್ನ ನೋಡ್ತಾ ಇರ್ತೀರಲ್ವ. ಸೊ ನಿಮ್ಗೆ ಸ್ವಲ್ಪನಾದರೂ ಯೂಸ್ ಆಗಬೇಕು ನನ್ನ ಕಡೆಯಿಂದ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು 15 ಡೇಸ್ಗೆ ಈ ಅಮೌಂಟನ್ನು ಸ್ಟಾಪ್ ಮಾಡ್ತೀವಿ, ಆಯಿತಾ. 15 ಡೇಸ್ಗೆ ನಮಗಿಲ್ಲಿ 75 ರೂಪಾಯಿವರೆಗೂ ನಾವು ಆ್ಯಡ್ ಮಾಡ್ತೀವಿ. ಅಂದರೆ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ. ಅಂದರೆ 5, 10, 15, 20, 25, 30, 40, 45 ಈ ಥರ ದಿನಕ್ಕೂ 5 ರೂಪಾಯಿನ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ಎಕ್ಸ್ಟ್ರಾ ಮಾಡೋದ್ರಿಂದ ನಮಗೆ ಸಿಗುವಂಥ ಅಮೌಂಟು 600 ರೂಪಾಯಿ ಸಿಗುತ್ತೆ. ಇನ್ನು ಇದು ನಾವು ಮಾಡಿರೋಂಥದ್ದು 15 ದಿನ ಅಲ್ವಾ. ಸೊ 15 ದಿನ ಮಾಡ್ತೀವಿ ಅಂದರೆ ಇನ್ನು 15 ದಿನ ಯಾವ ಥರ ಮಾಡಬೇಕಂತಲೂ ಕೂಡ ಹೇಳ್ತೀನಿ. ಡೇ 16 16ನೇ ದಿನದಿಂದ ನಾವು 75 ರೂಪಾಯಿ ಹಾಕ್ತೀವಿ ಮತ್ತೆ, ಆಯಿತಾ. 75 ರೂಪಾಯಿ ಹಾಕ್ಬಿಟ್ಟು 17ನೇ ದಿನ 80 ರೂಪಾಯಿ ಹಾಕ್ತೀವ? ಅಲ್ಲ, ಕಡಿಮೆ ಮಾಡ್ತೀವಿ. ಅಂದರೆ 70 ರೂಪಾಯಿ ಹಾಕ್ತೀವಿ. 5 ರೂಪಾಯಿ ಕಡಿಮೆ ಮಾಡ್ತಾ ಹೋಗ್ತೀವಿ. ಇಲ್ಲಿ 18ನೇ ದಿನ 65, 19ನೇ ದಿನ 60, 20ನೇ ದಿನ 55, 21ನೇ ದಿನ 50. ಸೊ 20ನೇ ದಿನ 22ನೇ ದಿನ 45, 23ನೇ ದಿನ 40, 24ನೇ ದಿನ 35, 25ನೇ ದಿನ 30, 26ನೇ ದಿನ 25, 27ನೇ ದಿನ 20 ರೂಪಾಯಿ, 28ನೇ ದಿನ 15 ರೂಪಾಯಿ, 29ನೇ ದಿನ ಇಲ್ಲಿ ನಾವು 10 ರೂಪಾಯಿ ಹಾಕ್ತೀವಿ. ಹಾಗೆ 30ನೇ ದಿನ ನಾವಿಲ್ಲಿ 5 ರೂಪಾಯಿ ಹಾಕ್ತೀವಿ. ಸೊ ಈ ಥರ ನೀವು ಉಲ್ಟಾ ಮಾಡ್ಕೊಳೋದು. ಅಂದರೆ ಇಲ್ಲಿ ಏನು 5, 10, 15 ಅಂತ ಎಕ್ಸ್ಟ್ರಾ ಮಾಡ್ತಾ ಹೋಗ್ತಿರೋ 15 ದಿನದವರೆಗೂ 16ನೇ ದಿನದಿಂದ ಅದನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಸೊ ಈ ಥರ ಪ್ರೊಸೀಜರ್ ಮಾಡೋದ್ರಿಂದನೂ ಕೂಡ ನಿಮಗೆ ಅಮೌಂಟ್ ಅನ್ನೋದು ಆರಾಮ್ಸೆ ಸೇವ್ ಮಾಡ್ಬೋದು. ಈ ಥರ ಮಾಡಿದ್ರೂ ಕೂಡ ನಿಮಗೆ 600 ಅಮೌಂಟ್ ಆಗುತ್ತೆ, ಆಯಿತಾ. 600 1 ಮಂತ್ಗೆ ನಮಗಿಲ್ಲಿ 600
ಪ್ಲಸ್ 600 ಇಲ್ಲಿ ನಮಗೆ ಸಿಗುವಂಥ ಅಮೌಂಟು 1 ಮಂತ್ಗೆ 1200 ರೂಪಾಯಿ ಅಮೌಂಟು ನಮಗೆ 1 ಮಂತ್ಗೆ ಸಿಗುತ್ತೆ ಇಲ್ಲಿ ಆಯಿತಾ. 600 ಪ್ಲಸ್ 600 ನಮಗೆ 1 ಮಂತ್ಗೆ 1200 ಆಗುತ್ತೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಕೆಲವೊಬ್ಬರು ನೀವು ಕ್ವಶನ್ಸ್ನ ಕೇಳ್ತೀರಿ, ಯಾವ ಥರ ಜಾಸ್ತಿ ಆಯ್ತಿದು 5 10 ಇದು 75 ಆಗುತ್ತಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೋತೀರ. ಅದು ಯಾವ ಥರ ಅಂತ ಹೇಳ್ತೀನಿ ನೋಡಿ. 5 ಪ್ಲಸ್ 10 ಪ್ಲಸ್ 15 ಪ್ಲಸ್ 20 ಈ ಥರ ನೀವು ಕಂಟಿನ್ಯೂ ಆಗಿ ಲಾಸ್ಟ್ 75 ಅಲ್ವಾ, ಸೊ ಅಲ್ಲಿವರೆಗೂ ಕೂಡ ಪ್ಲಸ್ ಮಾಡ್ತಾ ಹೋಗಿ, ಆ್ಯಡ್ ಮಾಡ್ತಾ ಹೋಗಿ. ಓಕೆನಾ. ಮೊಬೈಲಲ್ಲಿ ನೀವು ಕ್ಯಾಲ್ಕುಲೇಟರ್ ಇರುತ್ತಲ್ವ, ಅದರಲ್ಲಿ ಈ ಥರ ಆ್ಯಡ್ ಮಾಡ್ತಾ ಹೋಗಿ ನಿಮಗೆ ಈ ಅಮೌಂಟು ಸಿಗುತ್ತೆ ಆಯಿತಾ. ನಮಗೆ 1 ಮಂತ್ಗೆ 1200 ರೂಪಾಯಿ ಸಿಕ್ಕರೆ 1 ಇಯರ್ಗೆ ಅಂದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ, 1200 ಇಂಟು 12 ವರ್ಷಕ್ಕೆ 12 ತಿಂಗಳು ನಮಗಿಲ್ಲಿ ಸಿಗುವಂಥದ್ದು 14,400 ರೂಪಾಯಿ ಇಲ್ಲಿ ಅಮೌಂಟ್ ಅನ್ನೋದು ಸಿಗುತ್ತೆ. ಅದು ಕೂಡ 1 ಇಯರ್ಗೆ ಆಯಿತಾ. 14,400 ರೂಪಾಯಿ ಇನ್ನೂ ಒಂದು 100 ರೂಪಾಯಿ ಎಕ್ಸ್ಟ್ರಾ ಹಾಕೋಣ, ಯಾಕಂದರೆ ಒಂದು ರೌಂಡ್ ಅಮೌಂಟ್ ನಮಗೆ ಬೇಕಲ್ಲ ಅನ್ನೋದಾದರೆ 14,500 ರೂಪಾಯಿ ನೀವು ಇಲ್ಲಿ ಸೇವಿಂಗ್ಸ್ನ ಮಾಡ್ಕೋತೀರ ಆಯಿತಾ. ಇನ್ನು ಕೆಲವೊಂದು ತಿಂಗಳಲ್ಲಿ 31ನೇ ದಿನವೂ ಬರುತ್ತೆ, 31 ಡೇ ಅಂತಂದು ಬರುತ್ತಲ್ವ, ಸೊ ಅದು ಬರುತ್ತೆ. ಅದು 7 ತಿಂಗಳು ಬರುತ್ತೆ, 7 ತಿಂಗಳಷ್ಟೇ ಬರೋದು. ನಾವಿಲ್ಲಿ 80 ರೂಪಾಯಿ ಹಾಕ್ತಾ ಹೋಗ್ತೀವಿ, ಪ್ರತಿ ಒಂದು ಮಂತಲ್ಲೂ ಕೂಡ 80 ರೂಪಾಯಿ ಅಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಆವಾಗ ನಮಗೆ ಸಿಗೋದು 560 ರೂಪಾಯಿ ಆಯಿತಾ. ಸೊ ನಿಮ್ಗೆ 560 ರೂಪಾಯಿ ಇಲ್ಲಿ ಅಮೌಂಟ್ ಸಿಕ್ತು ಅಂತ ಅಂದರೆ 12 ಮಂತ್ಸಿಗೆ ನಿಮಗೆ ಈ ಅಮೌಂಟನ್ನೇ ಆ್ಯಡ್ ಮಾಡಿ ಹೇಳ್ತೀನಿ. 14,400 ಪ್ಲಸ್ ಈ 31 ಡೇಸಿಂದು 560 ಆಯಿತಾ. ಇದಕ್ಕೆ ನಿಮ್ಗೆ ಅಮೌಂಟು ಸಿಗೋವಂಥದ್ದು 14,960 ರೂಪಾಯಿ ಇಲ್ಲಿ ಸಿಗುತ್ತೆ. ಇನ್ನು ನಾವು ಇದಕ್ಕೆ ಎಕ್ಸ್ಟ್ರಾ ಒಂದು 40 ರೂಪಾಯಿ ಹಾಕಿದ್ವಿ ಅಂತ ಅಂದ್ಕೊಳ್ಳಿ, ನಮಗೆ ಸಿಗುವಂಥದ್ದು 15,000. ಒಂದು ವರ್ಷಕ್ಕೆ ನಿಮಗೆ 15,000 ಇಲ್ಲಿ ಆರಾಮ್ಸೆ ಸೇವ್ ಮಾಡ್ಬೋದು ಈ ಒಂದು ಮೆಥಡಲ್ಲಿ. ಸೆಕೆಂಡ್ ಮೆಥಡಲ್ಲಿ, ಫಸ್ಟ್ ಮೆಥಡಲ್ಲಿ ಮಕ್ಕಳಿಗೆ ನೀವು ಸೇವಿಂಗ್ಸ್ನ ಹೇಳ್ಕೊಡ್ತೀನಿ ಅನ್ನೋದಾಗಿದ್ರೆ ಈ ಮೆಥಡ್ನ ಹೇಳ್ಕೊಡಿ, ಆರಾಮ್ಸೆ ಸೇವ್ ಮಾಡ್ತಾರೆ. ಇಲ್ಲ ನಾವು ಮನೇಲಿ ಇದ್ದೀವಿ, ನಮ್ಗೆ ಅಮೌಂಟ್ ಏನು ಸಿಗ್ತಾ ಇಲ್ಲ ಅಂದರೂ ಕೂಡ ಈ ಥರ ಒಂದು ಮೆಥಡ್ನ ಫಾಲೋ ಮಾಡಿ ನಿಮ್ಗೆ ಈ ಒಂದು 5 ರೂಪಾಯಿ 10 ರೂಪಾಯಿ ನಿಮಗೆ ಅಂದರೆ ಇವಾಗ ಏನಾದರೂ ಖರ್ಚು ಮಾಡ್ತಿದ್ದೀವಿ, ಇಲ್ಲ ಅಂಗಡಿಗೆ ಹೋಗ್ತಾ ಇದೀವಿ ಅಂದರೆ ಏನಾದರೂ ಚೇಂಜಸ್ ಸಿಗುತ್ತಲ್ವ, ಸೊ ಆ ಟೈಮಲ್ಲಿ ನೀವು ಈ ಥರನೂ ಕೂಡ ಮನೇಲಿರೋಂಥವ್ರು ಈ ಥರನೂ ಸೇವಿಂಗ್ಸ್ನ ಮಾಡ್ಬೋದು. ಈ ಚಿಕ್ಕ ಅಮೌಂಟ್ ಆದರೂ ಮನೇಲಿರೋಂಥವ್ರಿಗೆ ನಮ್ಗೆ ಏನು ಅರ್ನಿಂಗ್ಸ್ ಇಲ್ಲ ಅಂದಾಗ ಈ ಅಮೌಂಟು ನಮ್ಗೆ ದೊಡ್ಡದಾಗೆ ಕಾಣುತ್ತೆ. ಸೊ ಹಾಗಾಗಿ ಈ ಅಮೌಂಟನ್ನು ನೀವು ಸೇವ್ ಮಾಡ್ಬೋದು. ಇಲ್ಲ ನಮ್ಗೆ ಅಮೌಂಟ್ ಅರ್ನಿಂಗ್ಸ್ ಇದೆ ಅನ್ನೋ ಹಾಗಿದ್ರೆ ಈ ಮೆಥಡ್ನ ಫಾಲೋ ಮಾಡಿ ಆರಾಮ್ಸೆ ನಿಮಗೆ 15,000 ಸೇವ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.